Hello students, welcome to Karnataka LMS. I am Mallikarjun, Assistant Professor. I am going to teach you royalty accounts for first semester BCom Financial Accounting subject. So what is royalty? Before going to royalty, we will see what is this concept. Let's take example. ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಒಂದು ಒಳ್ಳೆ ಪುಸ್ತಕದ ಬರೆಯುವಂಥ ಮೆಟೀರಿಯಲನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಅದನ್ನು ನಾವು ಮನುಸ್ಕ್ರಿಪ್ಟ್ ಅಂತೀವಿ. ಅಥವಾ ಒಬ್ಬ ಲ್ಯಾಂಡ್ ಲಾರ್ಡ್ ಹತ್ತ ಒಂದು ಮೈನ್ ಇದೆ ಅಂತ ಇಟ್ಕೊಳ್ಳೋಣ. ಒಬ್ಬರು ಇನ್ವೆನ್ಷನ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಎರಡು ಚಾನ್ಸಸ್ ಇರ್ತವೆ. ಒಂದು, ತಾನೇ ಅದನ್ನು ಬಳಸ್ಕೊಂಡ್ಬಿಟ್ಟು ಅದನ್ನು ಅರ್ನ್ ಮಾಡಿ ಸೇಲ್ ಮಾಡುವಂಥ ಕೆಲಸ ಮಾಡ್ಬೋದು. ಅಥವಾ ಅವರು ತಮ್ಮ ಸ್ಪೆಷಲ್ ರೈಟ್ಸ್ಗಳನ್ನು ಇನ್ನೊಬ್ಬ ವ್ಯಕ್ತಿಗೆ ಕೊಡ್ಬೋದಲ್ಲ. ಈ ರೀತಿ ಯಾವ ವ್ಯಕ್ತಿಯ ಸ್ಪೆಷಲ್ ರೈಟ್ಸ್ಗಳ ಓನರ್ ಇರ್ತಾರೋ ಅವರನ್ನು ನಾವು ಲೆಸ್ಸರ್ ಅಂತ ಕರಿತೀವಿ. ಯಾವ ವ್ಯಕ್ತಿ ಅದನ್ನು ಬಳಸ್ಕೊಂಡು ಅದರಿಂದ ಪ್ರೊಡಕ್ಷನ್ನು ಔಟ್ಪುಟ್ ಮಾಡ್ತಾರೋ ಅಥವಾ ಪಬ್ಲಿಕೇಶನ್ ಮಾಡ್ತಾರೋ ಅವರನ್ನು ನಾವು ಲೆಸ್ಸಿ ಅಂತ ಕರಿತೀವಿ. ಈ ರೀತಿಯಾಗಿ ಲೆಸ್ಸರ್ಗೆ ಲೆಸ್ಸಿಯು ಅವರ ರೈಟ್ಸ್ಗಳನ್ನು ಬಳಸ್ಕೊಂಡು ಅದನ್ನು ಅವನೇನು ಉತ್ಪಾದನೆ ಮಾಡ್ತಾನೋ ಅದಕ್ಕಾಗಿ ಪಿರಿಯಾಡಿಕಲ್ ಆಗಿ ಒಂದಿಷ್ಟು ಅಮೌಂಟನ್ನು ಕೊಡ್ತಾನೆ. ಆ ಅಮೌಂಟನ್ನು ನಾವು ರಾಯಲ್ಟಿ ಅಂತ ಕರಿತೀವಿ. ಹೋಪ್ ಯು ಆರ್ ಕ್ಲಿಯರ್ ವಿತ್ ದಿಸ್ ರಾಯಲ್ಟಿ ಕಾನ್ಸೆಪ್ಟ್. ಸೊ ವಾಟ್ ಈಸ್ ರಾಯಲ್ಟಿ? ರಾಯಲ್ಟಿ ಈಸ್ ಅ ಪಿರಿಯಾಡಿಕಲ್ ಕನ್ಸಿಡರೇಷನ್. ಕನ್ಸಿಡರೇಷನ್ ಮೀನ್ಸ್ ಸಮ್ ಅಮೌಂಟ್ ಪೇಯಬಲ್ ಬೈ ಯೂಸರ್ ಆಫ್ ರೈಟ್. ಹೂ ಈಸ್ ಪೇಯಿಂಗ್? ಯೂಸರ್ ಆಫ್ ರೈಟ್. ಟು ಹೂಮ್? ಟು ದಿ ಓನರ್ಸ್ ಆಫ್ ರೈಟ್ ಫಾರ್ ಯೂಸಿಂಗ್ ಸ್ಪೆಷಲ್ ರೈಟ್ಸ್ ಬಿಲಾಂಗಿಂಗ್ ಟು ದ ಓನರ್. ಸುಮ್ಮನೆ ಕೊಡೋಕ್ಕಾಗುತ್ತಾ? ನೋ. Between the lessor and lessee, or between the owner and the user, there will be an agreement. So that agreement is called as royalty agreement. So what is royalty agreement? It's an agreement between the owner of rights and user of rights. ಹಾಗಾದರೆ ಯಾವ ಪ್ರಕಾರದ ರಾಯಲ್ಟಿಗಳಿರ್ತವೆ ಅಂತ ನೋಡೋಣ. ಲೆಟ್ಸ್ ಸಿ ವಾಟ್ ಆರ್ ದಿ ಟೈಪ್ಸ್ ಆಫ್ ರಾಯಲ್ಟಿ. ಒನ್ ಈಸ್ ಪೇಟೆಂಟ್ ರಾಯಲ್ಟಿ. Patent royalty means the holder of patent he will give his right to patentee to use that right and make production. So patent ತನ್ನ ಪೇಟೆಂಟನ್ನು ಇನ್ನೊಬ್ಬರಿಗೆ ಕೊಡೋದ್ರ ಮೂಲಕ ಪ್ರೊಡಕ್ಷನ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಇಲ್ಲಿ ಯಾವ ರೀತಿ ರಾಯಲ್ಟಿ ಡಿಸೈಡ್ ಆಗುತ್ತೆ? ಬೇಸ್ಡ್ ಆನ್ ದಿ ನಂಬರ್ ಆಫ್ ಪ್ರೊಡಕ್ಷನ್ ಆರ್ ಬೇಸ್ಡ್ ಆನ್ ದಿ ಸೇಲ್ಸ್, ಡಿಪೆಂಡ್ಸ್ ಆನ್ ರಾಯಲ್ಟಿ ಅಗ್ರಿಮೆಂಟ್. ಕಾಪಿರೈಟ್ ರಾಯಲ್ಟಿ, ಒಬ್ಬ ಆಥರು ಪಬ್ಲಿಷರ್ಗೆ ತನ್ನ ಮನುಸ್ಕ್ರಿಪ್ಟನ್ನು, ತನ್ನ ಕಂಟೆಂಟನ್ನು ಕೊಡ್ತಾನೆ. ಇಲ್ಲಿ ನಂಬರ್ ಆಫ್ ಬುಕ್ಸ್ ಸೋಲ್ಡ್ ಇರ್ಬೋದು, ನಂಬರ್ ಆಫ್ ಬುಕ್ಸ್ ಪ್ರಿಂಟೆಡ್ ಇರ್ಬೋದು. ನೆಕ್ಸ್ಟ್ ಮೈನಿಂಗ್ ರಾಯಲ್ಟಿ. ಒಬ್ಬ ಲ್ಯಾಂಡ್ ಲಾರ್ಡ್ ತನ್ನ ಹತ್ರ ಇರುವಂಥ ಮೈನನ್ನು ಎಕ್ಸ್ಟ್ರಾಕ್ಷನ್ ಮಾಡೋಕ್ಕೆ ಇನ್ನೊಬ್ಬ ವ್ಯಕ್ತಿ ಕೊಡ್ತಾನೆ. ಆ ವ್ಯಕ್ತಿಯು ಬೇಸ್ಡ್ ಆನ್ ಔಟ್ಪುಟ್ ಹಿ ವಿಲ್ ಗಿವ್ ರಾಯಲ್ಟಿ ಟು ದಿ ಓನರ್ ಆಫ್ ದಟ್ ಪ್ರಾಪರ್ಟಿ ಆರ್ ರೈಟ್. ಸೊ ದೀಸ್ ಆರ್ ದಿ 3 types of royalty. Now we will see what are the terms which are used in royalty agreement. So ಈಗಾಗಲೇ ನಾವು ಹೇಳ್ದಂಗೆ there will be an agreement between the user of right and owner of right. What are the words or what are the terms which are used in royalty agreement? These words are very very important. We have to understand carefully. The first and very important term is minimum rent. This is also called as dead rent or fixed rent. What is minimum rent? Let's understand it carefully. ವಿದ್ಯಾರ್ಥಿಗಳೇ, ಯೂಸ್ವಲಿ ಇನಿಷಿಯಲ್ ಇಯರ್ಸಲ್ಲಿ ಪ್ರೊಡಕ್ಷನ್ಸ್ ಕಡಿಮೆ ಆಗೋಂತಹ ಚಾನ್ಸಸ್ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಲೆಸ್ಸರ್ ಆರ್ ಓನರ್ ಆಫ್ ರೈಟಿಗೆ ಒಂದು ಭಯ ಏನಂದರೆ, ನನಗೆ ಕಡಿಮೆ ಅಮೌಂಟ್ ಬರುತ್ತೆ, ನನಗೆ ಲಾಸ್ ಆಗ್ಬೋದು ಅಂತ. ಆ ಕಾರಣಕ್ಕಾಗಿ ಯೂಸ್ವಲಿ ಇನ್ ರಾಯಲ್ಟಿ ಅಗ್ರಿಮೆಂಟ್ ಅವರೇನು ಒಪ್ಪಂದ ಮಾಡ್ಕೊಂಡಿರ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಔಟ್ಪುಟ್ ಆರ್ ಇರ್ರೆಸ್ಪೆಕ್ಟಿವ್ ಆಫ್ ಸೇಲ್ಸ್ ಮಿನಿಮಮ್ ಇಂತಿಷ್ಟು ಅಮೌಂಟು ನನಗೆ ಪ್ರತಿ ವರ್ಷ ಕೊಡಲೇಬೇಕು. ದಿಸ್ ಮಿನಿಮಮ್ ಅಮೌಂಟ್, ಮಿನಿಮಮ್ ಎಷ್ಟು ಕೊಡಬೇಕು? ಜಾಸ್ತಿ ಬೇಕಾದರೆ ರಾಯಲ್ಟಿ ಜಾಸ್ತಿ ಆದರೆ ಜಾಸ್ತಿ ತೊಗೋಬೋದು. ದಿಸ್ ಮಿನಿಮಮ್ ಅಮೌಂಟ್ technically in a royalty agreement it is called as minimum rent. Also it is called as dead rent or fixed rent. So what is minimum rent? It is the minimum amount payable by user of right to the owner of right in any year irrespective of quantum of output or sales. ಸೇಲ್ಸು ಔಟ್ಪುಟ್ ಎಷ್ಟಾದರೂ ಆಗಲಿ ಮಿನಿಮಮ್ ಇಷ್ಟು ಅಮೌಂಟ್ ಕೊಡಲೇಬೇಕು. ಹಾಗಾದರೆ ರಾಯಲ್ಟಿ ಕಡಿಮೆ ಇದ್ದಾಗ ಮಿನಿಮಮ್ ರೆಂಟು ಕೊಡಬೇಕು, ರಾಯಲ್ಟಿ ಜಾಸ್ತಿ ಆದಾಗ ಆ್ಯಕ್ಚುಯಲ್ ರಾಯಲ್ಟಿನೇ ಕೊಡಬೇಕು.
So it means if actual royalty is greater than minimum rate, in such case actual royalty is paid. If the actual royalty is less than minimum rent, in such case minimum rent is paid. In both case, whichever is higher, that is paid, so that the interest of user of right is protected. Now we will see some special cases. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಯೂಸರ್ ಆಫ್ ರೈಟ್ಗೆ ರಿಸ್ಕ್ ಇರುತ್ತೆ. ಏನು ರಿಸ್ಕು? ಅವನು ಪ್ರೊಡಕ್ಷನ್ ಕರೆಕ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ, ಅನ್ಫಾರ್ಚುನೇಟ್ಲಿ ಸ್ಟ್ರೈಕ್ಸು ಅಥವಾ ಲಾಕೌಟ್ಸ್ಗಳಾಗ್ತವೆ. ಇಂಥ ಸಂದರ್ಭದಲ್ಲಿ ಕೂಡ ರಾಯಲ್ಟಿ ಅಗ್ರಿಮೆಂಟಲ್ಲಿ ಕೆಲವೊಂದು ಕ್ಲಾಸಸ್ಗಳು ಮೆನ್ಷನ್. ಕ್ಲಾಸ್ ಅಂದರೆ ಉಪನಿಯಮ ಅಂತ ಹೇಳ್ಬೋದು. ಸೊ ಒನ್ ಈಸ್ ರಿಲೇಟೆಡ್ ವಿತ್ ಒನ್ ಕ್ಲಾಸ್. If the royalty agreement contains the word reduction of minimum rent proportionally to the period of strike and lockouts, ಒಂದು ರೀತಿಯ ಕ್ಲಾಸ್ ಏನಿರುತ್ತೆ, ರಿಡಕ್ಷನ್ ಆಫ್ ಮಿನಿಮಮ್ ರೆಂಟನ್ನು ರೆಡ್ಯೂಸ್ ಮಾಡೋದು, ಕಡಿಮೆ ಮಾಡ್ಬೋದು, ಪ್ರಪೋರ್ಷನಲಿ ಅನುಪಾತದ ಯಾವುದಾದ್ರ ಮೇಲೆ ಸ್ಟ್ರೈಕು ಮತ್ತು ಲಾಕೌಟ್ ಎಷ್ಟು ದಿವಸ ಆಗಿದಾವೋ ಅದಕ್ಕೆ ಅನುಗುಣವಾಗಿ. ಉದಾಹರಣೆಗೆ 3 months ಆದರೆ ಅದಕ್ಕೆ ಅನುಗುಣವಾಗಿ, 20 days ಆಗಿದೆ 20 days ಅನುಗುಣವಾಗಿ. ಒನ್ಸ್ ಅಗೇನ್ ಇನ್ ದಿಸ್ ದ ಡೇಟಾ ಆರ್ ದ ಇನ್ ಪ್ರಾಬ್ಲಮ್ the information will be given in 2 types. ಒಂದು, if the period of strikes and lockouts is given in months ಅಲ್ಲಿ ಕೊಟ್ಟಾಗ ಯಾವ ರೀತಿ ಮಾಡೋದು? ಸಿಂಪಲ್. ಮಿನಿಮಮ್ ರೆಂಟ್ ಆಫ್ ಸ್ಟ್ರೈಕ್ ಅಂಡ್ ಲಾಕೌಟ್ ಇಯರ್ ಇಸ್ ಈಕ್ವಲ್ ಟು ಮಿನಿಮಮ್ ರೆಂಟ್ ಪರ್ ಆ್ಯನಮ್. ಆಸ್ ಪರ್ ಅಗ್ರಿಮೆಂಟ್ ಅಲ್ಲಿ ಏನು ಅಮೌಂಟ್ ಇರುತ್ತೋ ಆ ಅಮೌಂಟ್ ಇಂಟು 12 ಮೈನಸ್, ಇದು ಮೈನಸ್ ಇದೆ, 12 ಮೈನಸ್ ಮಂತ್ ಆಫ್ ಸ್ಟ್ರೈಕ್ ಅಂಡ್ ಲಾಕೌಟ್ ಡಿವೈಡೆಡ್ ಬೈ 12. ಫಾರ್ ಎಕ್ಸಾಂಪಲ್ 2 months ಇದೆ ಅಂತ ಇಟ್ಕೊಳ್ಳೋಣ. 12 ಮೈನಸ್ 2 ಡಿವೈಡೆಡ್ ಬೈ 12 ಇಂಟು ಮಿನಿಮಮ್ ರೆಂಟ್ ಪರ್ ಆ್ಯನಮ್ ಮಾಡಬೇಕು. ಆಗ ಆ ವರ್ಷದ್ದು ಮಿನಿಮಮ್ ರೆಂಟ್ ಆಗುತ್ತೆ. ಇಟ್ ಮೀನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ಟ್ರೈಕ್ ಆಗಿರೋದ್ರಿಂದ ಬರ್ಡನ್ ಆಗಬಾರ್ದು ಯೂಸರ್ ಆಫ್ ರೈಟ್ಗೆ, LSCಗೆ ಅಂತ ಈ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. Sometimes the data will be given, information will be given in days. A days ಅಲ್ಲಿ ಕೊಟ್ಟಾಗ if the period of strikes and lockout is given in days, simple. Minimum rent of strike and lockout year is equal to minimum rent per annum as per agreement into 365 minus days of strike and lockout divided by 365 ಅಂತ ಮಾಡ್ತೀವಿ. ಉದಾಹರಣೆಗೆ 25 days ಸ್ಟ್ರೈಕ್ ಆಗಿದೆ ಅಂತ ಇಟ್ಕೊಳ್ಳೋಣ. 365 ಮೈನಸ್ 25 ಡಿವೈಡ್ ಬೈ 365 ಇಂಟು ಮಿನಿಮಮ್ ರೆಂಟ್ ಪರ್ ಆ್ಯನಮ್ ಮಾಡ್ತೀವಿ. ಆಗ ಆ ವರ್ಷದ ರೆಡ್ಯೂಸ್ಡ್ ಮಿನಿಮಮ್ ರೆಂಟ್ ಸಿಗುತ್ತೆ. ದಿಸ್ ಈಸ್ ಒನ್ ಕ್ಲಾಸ್. ಇನ್ನೊಂದು ರೀತಿ ಕೂಡ ನಾವು ಸ್ಟ್ರೈಕ್ ಮತ್ತು ಲಾಕೌಟ್ ಆದಾಗ ಕ್ಯಾಲ್ಕುಲೇಷನ್ ಮಾಡ್ತೀವಿ ಮಿನಿಮಮ್ ರೆಂಟ್. ದಟ್ಸ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಸ್ಲೈಡ್. ಕ್ಯಾಲ್ಕುಲೇಷನ್ ಆಫ್ ಮಿನಿಮಮ್ ರೆಂಟ್ ವೆನ್ ಕನ್ಸೆಷನ್ ಅಂದ್ರೆ ಏನಪ್ಪ? ವಿನಾಯಿತಿ. ಕನ್ಸೆಷನ್ ಇನ್ ಮಿನಿಮಮ್ ರೆಂಟ್ ಆಫ್ ಸ್ಟ್ರೈಕ್ ಆರ್ ಲಾಕೌಟ್ ಪೀರಿಯಡ್ ಇಸ್ ಪ್ರೊವೈಡೆಡ್ ಇನ್ ರಾಯಲ್ಟಿ ಅಗ್ರಿಮೆಂಟ್. ಇದು ಒಂದು ಸ್ವಲ್ಪ ಅಡ್ವಾನ್ಸ್ಡು. ಇಲ್ಲೇನಾಗುತ್ತೆ? ಕನ್ಸೆಷನ್ ಸಿಗುತ್ತೆ. ಇಲ್ಲೇನಾಗುತ್ತೆ? ಕನ್ಸೆಷನ್ನು 50%, 30%, 40% ಈ ಥರ ಕನ್ಸೆಷನ್ ಸಿಗುತ್ತೆ. ಲೆಟ್ಸ್ ಸಿ ವಾಟ್ ಇಸ್ ದ ಫಾರ್ಮುಲಾ. ಇಫ್ ದ ಪೀರಿಯಡ್ ಆಫ್ ಸ್ಟ್ರೈಕ್ ಆರ್ ಲಾಕೌಟ್ ಈಸ್ ಗಿವನ್ ಇನ್ ಮಂತ್ಸ್, ಇಲ್ಲೂ ಕೂಡ ಮಂತ್ಸು ಮತ್ತು ಡೇಸಲ್ಲಿ ಸಪ್ರೇಟ್ ಫಾರ್ಮುಲಾ ಬರುತ್ತೆ. ಮಿನಿಮಮ್ ರೆಂಟ್ ಪರ್ ಆ್ಯನಮ್ ಆಸ್ ಪರ್ ಅಗ್ರಿಮೆಂಟ್ ಮೈನಸ್ ಲೆಸ್ ಕನ್ಸೆಷನ್ ಇನ್ ಮಿನಿಮಮ್ ರೆಂಟ್ ಆಫ್ ಸ್ಟ್ರೈಕ್ ಆರ್ ಲಾಕೌಟ್ ಪೀರಿಯಡ್. ಅದನ್ನು ಹೆಂಗೆ ಕಂಡುಹಿಡಿತೀವಿ? ಮಿನಿಮಮ್ ರೆಂಟ್ ಪರ್ ಆ್ಯನಮ್ ಇಂಟು ಸ್ಟ್ರೈಕ್ ಆರ್ ಲಾಕೌಟ್ ಮಂತ್ಸ್ ಡಿವೈಡೆಡ್ ಬೈ 12. ಉದಾಹರಣೆಗೆ 2 months ಇದೆ ಅಂದರೆ 2 ಡಿವೈಡೆಡ್ ಬೈ 12 ಇಂಟು ರೇಟ್ ಆಫ್ ಕನ್ಸೆಷನ್. ಕ್ವಶನಲ್ಲೇ ಕೊಟ್ಟಿರ್ತಾನೆ 20%, 30%, 30 ಡಿವೈಡೆಡ್ ಬೈ 100 ಅಂತ ಮಾಡ್ತೀವಿ. ಮಿನಿಮಮ್ ರೆಂಟ್ ಪರ್ ಆ್ಯನಮ್ ಇಂಟು 2 months ಇದೆ ಅಂದರೆ 2 ಡಿವೈಡೆಡ್ ಬೈ 12 ಇಂಟು ರೇಟ್ ಆಫ್ ಕನ್ಸೆಷನ್ 50 ಕೊಟ್ಟಿದ್ರೆ 50 ಡಿವೈಡ್ ಬೈ 100 ಇಂಟು ಅದೇನು ಕ್ಯಾಲ್ಕುಲೇಷನ್ ಮಾಡಿರುತ್ತೋ ಈ ಅಮೌಂಟ್ ಬರುತ್ತಲ್ಲ. ಸೊ ಮಿನಿಮಮ್ ರೆಂಟ್ ಪರ್ ಆ್ಯನಮ್ ಮೈನಸ್ ಕ್ಯಾಲ್ಕುಲೇಟ್ ಮಾಡಿರೋ ಕನ್ಸೆಷನ್ ಅಮೌಂಟು, ಇವೆರಡು ಲೆಸ್ ಮಾಡಿದಾಗ ಬಂದಿರುವಂಥ ಅಮೌಂಟು ನಮ್ಮ ರಿವೈಸ್ಡ್ ಮಿನಿಮಮ್ ರೆಂಟ್ ಆಗುತ್ತೆ. ದಿಸ್ ಈಸ್ ವೆನ್ ದ ಡೇಟಾ ಇಸ್ ಗಿವನ್ ಇನ್ ಮಂತ್ಸ್. ಡೇಸ್ ಕೊಟ್ಟಾಗ ಕೂಡ ಅದೇ. ಇಫ್ ದ ಪೀರಿಯಡ್ ಆಫ್ ಸ್ಟ್ರೈಕ್ ಆರ್ ಲಾಕೌಟ್ ಇಸ್ ಗಿವನ್ ಇನ್ ಡೇಸ್, ಅವಾಗ ಏನು ಮಾಡ್ತೀವಿ? ಮಿನಿಮಮ್ ರೆಂಟ್ ಪರ್ ಆ್ಯನಮ್ ಬರ್ಕೊಳ್ತೀವಿ, ಲೆಸ್ ಮೈನಸ್ ಕನ್ಸೆಷನ್ ಇನ್ ಮಿನಿಮಮ್ ರೆಂಟ್ ಆಫ್ ಸ್ಟ್ರೈಕ್ ಆರ್ ಲಾಕೌಟ್ ಪೀರಿಯಡ್ ಅಂತ ಬರ್ಕೊಂಡು ಮಿನಿಮಮ್ ರೆಂಟ್ ಪರ್ ಆ್ಯನಮ್ ಇಂಟು ಸ್ಟ್ರೈಕ್ ಆರ್ ಲಾಕೌಟ್ ಡೇಸ್, ಅಲ್ಲಿ ಮಂತ್ಸ್ ತಗೊಂಡಿದ್ದೀವಿ, ಇಲ್ಲಿ ಡೇಸ್ ತಗೊಂಡಿದ್ದೀವಿ, ಡಿವೈಡೆಡ್ ಬೈ 365 ಇಂಟು ರೇಟ್ ಆಫ್ ಕನ್ಸೆಷನ್. ಕ್ವಶನಲ್ಲಿ ಕೊಟ್ಟಿರೋ ಪರ್ಸೆಂಟೇಜಲ್ಲೇ ಕೊಟ್ಟಿರ್ತಾನೆ ಅವನು. ಫಾರ್ ಎಕ್ಸಾಂಪಲ್ 40, 50 ಡಿವೈಡೆಡ್ ಬೈ 100 ಅಂತ ಮಾಡ್ತೀವಿ. ಈ ಕ್ಯಾಲ್ಕುಲೇಟ್ ಮಾಡಿರೋ ಅಮೌಂಟನ್ನು ಮಿನಿಮಮ್ ರೆಂಟ್ ಪರ್ ಆ್ಯನಮಲ್ಲಿ ಲೆಸ್ ಮಾಡ್ತೀವಿ. ಬಂದಿರುವಂಥದ್ದು ಏನಾಗುತ್ತೆ? ಮಿನಿಮಮ್ ರೆಂಟ್. ಇಟ್ ಈಸ್ ಅ ರೆಡ್ಯೂಸ್ಡ್ ಅಮೌಂಟ್ ಇರುತ್ತೆ. ಇದ್ರ ಉದ್ದೇಶ ಇಷ್ಟೇ, ಲಾಕೌಟ್ ಆದಾಗ ಜಾಸ್ತಿ ಕೊಟ್ಟರೆ ಯೂಸರ್ ಆಫ್ ರೈಟ್ಗೆ, ಲೆಸ್ಸಿಗೆ ಅದು ಒಂಥರ ಬರ್ಡನ್ ಆಗುತ್ತೆ. ಅದಕ್ಕಾಗಿ ಈ ಥರ ಕ್ಲಾಸನ್ನು ತಗೊಂಡಿರ್ತಾರೆ. ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ಸ್ಲೈಡ್ ಫ್ಯೂ ಮೋರ್ ಟರ್ಮ್ಸ್. ಶಾರ್ಟ್ ವರ್ಕಿಂಗ್. ವಾಟ್ ಈಸ್ ಶಾರ್ಟ್ ವರ್ಕಿಂಗ್? ನಾನು ಹೇಳಿದೆ, ಫಾರ್ ಎಕ್ಸಾಂಪಲ್
ಮಿನಿಮಮ್ ರೇಟ್ 20,000 ಇದೆ. ಎಷ್ಟಾರ ನೀವು ಔಟ್ಪುಟ್ ಮಾಡು, ಮಿನಿಮಮ್ 20,000 ಕೊಡಬೇಕು. ಅನ್ಫಾರ್ಚುನೇಟ್ಲಿ ಆ ವರ್ಷಕ್ಕೆ 15,000 ರಾಯಲ್ಟಿ ಆಯಿತು ಅಂತ ಇಟ್ಕೊಳ್ಳೋಣ. ಈ 5,000 ಲೆಸ್ಸಿಗೆ ಲಾಸು. ದಿಸ್ 5,000 ಆ್ಯಕ್ಚುಯಲ್ ರಾಯಲ್ಟಿ, ಮಿನಿಮಮ್ ರೆಂಟಲ್ಲಿ ಆ್ಯಕ್ಚುಯಲ್ ರಾಯಲ್ಟಿಯನ್ನು ಲೆಸ್ ಮಾಡಿದಾಗ ಏನು ಬರುತ್ತೋ ಕಡಿಮೆ ಅಮೌಂಟು, ದಟ್ ಈಸ್ ಕಾಲ್ಡ್ ಎ ಶಾರ್ಟ್ ವರ್ಕಿಂಗ್. ವಾಟ್ ಇಸ್ ಶಾರ್ಟ್ ವರ್ಕಿಂಗ್ಸ್? ದ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ದಿ ಆ್ಯಕ್ಚುಯಲ್ ರಾಯಲ್ಟಿ. ಯಾವ ರೀತಿ ಕಂಡುಹಿಡಿತೀವಿ? ಇಟ್ಸ್ ವೆರಿ ಸಿಂಪಲ್. ಶಾರ್ಟ್ ವರ್ಕಿಂಗ್ ಇಸ್ ಈಕ್ವಲ್ ಟು ಮಿನಿಮಮ್ ರೆಂಟ್ ಮೈನಸ್ ಆ್ಯಕ್ಚುಯಲ್ ರಾಯಲ್ಟಿ. ಯಾವಾಗಲೂ ತಿಳ್ಕೊಬೇಕು, ಶಾರ್ಟ್ ವರ್ಕಿಂಗ್ ಈಸ್ ಅ ಲಾಸ್ ಟು ದಿ ಲೆಸ್ಸಿ. ಯಾಕಂದರೆ 15,000 ಆ್ಯಕ್ಚುಯಲ್ ರಾಯಲ್ಟಿ ಅವನು ಪ್ರೊಡಕ್ಷನ್ ಮಾಡಿದ್ರೂ 20,000 ಅವನು ಕೊಡ್ತಾ ಇದ್ದಾನೆ. ಸೊ ದಿಸ್ ಈಸ್ ಅನ್ ಲಾಸ್ ಟು ದಿ ಶಾರ್ಟ್ ವರ್ಕಿಂಗ್ಸ್. ನೆಕ್ಸ್ಟ್ ಇನ್ನೊಂದು ರೀತಿ ಆಗ್ಬೋದು, ಒಂದು ಸಲ ಇಂಪ್ರೂವ್ಮೆಂಟ್ ಆದಾಗ ಆ್ಯಕ್ಚುಯಲ್ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಕೂಡ ಪ್ರೊಡಕ್ಷನ್ ಆಗೋಂಥ ಚಾನ್ಸಸ್ ಇರುತ್ತೆ. ಆ ರೀತಿ ಎಕ್ಸಸ್ ಆದರೆ ದಟ್ ಈಸ್ ಕಾಲ್ಡ್ ಆಸ್ ಸರ್ಪ್ಲಸ್. ಸೊ ವಾಟ್ ಈಸ್ ಸರ್ಪ್ಲಸ್? ದ ಎಕ್ಸೆಸ್ ಆಫ್ ಆ್ಯಕ್ಚುಯಲ್ ರಾಯಲ್ಟಿ ಓವರ್ ದಿ ಮಿನಿಮಮ್ ರೆಂಟ್. ಫಾರ್ ಎಕ್ಸಾಂಪಲ್, ನಮ್ಮ ಎಕ್ಸಾಂಪಲ್ 20,000 ಮಿನಿಮಮ್ ರೆಂಟ್ ಅಂತ ಇಟ್ಕೊಳ್ಳೋಣ. ಆ ವರ್ಷ 35,000 ರಾಯಲ್ಟಿ ಆಯಿತು. ಇದು ಮೇಲ್ಗಡೆ ಇರೋ 15,000 ಎಕ್ಸ್ಟ್ರಾ ಎಡಿಷನಲ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಸರ್ಪ್ಲಸ್ ಅಂತ ಕರಿತೀವಿ. ಸೊ ವಾಟ್ ಇಸ್ ದ ಫಾರ್ಮುಲಾ? ಫಾರ್ಮುಲಾ ಸಿಂಪಲ್. ಸರ್ಪ್ಲಸ್ ಇಸ್ ಈಕ್ವಲ್ ಟು ಆ್ಯಕ್ಚುಯಲ್ ರಾಯಲ್ಟಿ ಮೈನಸ್ ಮಿನಿಮಮ್ ರೆಂಟ್. ನೀವು ಯೋಚನೆ ಮಾಡ್ತಾ ಇರ್ಬೋದು, ಪಾಪ ಶಾರ್ಟ್ ವರ್ಕಿಂಗ್ ಆದಾಗ ಯೂಸರ್ ಆಫ್ ರೈಟ್ಗೆ ಲಾಸ್ ಆಗುತ್ತೆ ಅಂತ. ಅದಕ್ಕಾಗಿ ಕೆಲವೊಂದು ಸಲ ಏನು ಮಾಡ್ತಾರೆ, ಒಂದು ಕ್ಲಾಸ್ ತಗೋತಾರೆ, ರೀಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್. ರೀಕೂಪ್ಮೆಂಟ್ ಸಿಂಪಲ್ ಆಗಿ ಹೇಳೋದ್ರೆ ರಿಕವರಿ ಅಂತ ಹೇಳ್ಬೋದು. ಲಾಸ್ ಆಗಿರೋದನ್ನು ರಿಕವರಿ. ಏನು ರಿಕವರಿ ಮಾಡ್ತಾ ಇದ್ದೀವಿ ನಾವು? ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ತಾ ಇದ್ದೀವಿ. ಯಾವುದ್ರಲ್ಲಿ ಮಾಡೋಕ್ಕೆ ಸಾಧ್ಯ? ಸರ್ಪ್ಲಸ್ ಆದಾಗ ಮಾತ್ರ ಮಾಡೋಕ್ಕೆ ಸಾಧ್ಯ. ಸರ್ಪ್ಲಸ್ ಆದಾಗ ದೇರ್ ಆರ್ ಪ್ರೊವಿಷನ್ ಆಫ್ ರಿಕೂಪ್ಮೆಂಟ್. The right of recovery of short working by the user of right out of the surplus royalty. ಇನ್ ಕೇಸ್ ಏನಾರ ರಾಯಲ್ಟಿ ಸರ್ಪ್ಲಸ್ ಆಯಿತು ಅಂದ್ರೆ, ಶಾರ್ಟ್ ವರ್ಕಿಂಗ್ ಏನು ಹಿಂದಿನ ವರ್ಷ ಆಗಿರ್ತದಲ್ಲ ಅದ್ರಾಗ ಕವರ್ ಮಾಡ್ಕೊಳ್ಳೋದನ್ನೇ ಟೆಕ್ನಿಕಲಿ ವಿ ಕಾಲ್ ಇಟ್ ಆಸ್ ರಿಕೂಪ್ಮೆಂಟ್. ದೇರ್ ಆರ್ 2 ways ಆಫ್ ರಿಕೂಪ್ಮೆಂಟ್. ಒನ್ ಈಸ್ ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ವಿದಿನ್ ಫಸ್ಟ್ ಸರ್ಟೆನ್ ಇಯರ್ಸ್. ಫಾರ್ ಎಕ್ಸಾಂಪಲ್ 2024 ಶಾರ್ಟ್ ವರ್ಕಿಂಗ್ ಆಯಿತು. ನೆಕ್ಸ್ಟ್ 2 yearsಲ್ಲಿ ನೀವು ತಗೊಳ್ರಿ. 2 yearsಲ್ಲಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. 24 ನಿಮ್ಗೆ ಶಾರ್ಟ್ ವರ್ಕಿಂಗ್ ಆದರೆ ಅದು ಯಾವಾಗಾರ ಆಗಲಿ 2 yearsಲ್ಲಿ ಮಾತ್ರ ನೀವು ಸರ್ಪ್ಲಸ್ ಆದರೆ ತಗೋಬೇಕು. ಈ ರೀತಿ 2 years 3 years ಫಿಕ್ಸ್ ಅಂತ ಹೇಳಿದರೆ ದಿಸ್ ಇಸ್ ಕಾಲ್ಡ್ ಆಸ್ ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ವಿದಿನ್ ಫಸ್ಟ್ ಸರ್ಟೆನ್ ಇಯರ್ಸ್, ಕೆಲವು ವರ್ಷದಲ್ಲಿ. ಅನದರ್ ಮೆಥಡ್ ಇಸ್ ದೇರ್, ರಿಕೂಪ್ಮೆಂಟ್ ಆಫ್ ಈಚ್ ಇಯರ್ಸ್ ಶಾರ್ಟ್ ವರ್ಕಿಂಗ್ಸ್ ವಿದಿನ್ ನೆಕ್ಸ್ಟ್ ಸರ್ಟೆನ್ ಇಯರ್ಸ್. ಇದೊಂದು ಸ್ವಲ್ಪ ರಿಲ್ಯಾಕ್ಸೇಷನ್. ಹೆಂಗಂದರೆ 2024 ಆಗಿರೋ ಶಾರ್ಟ್ ವರ್ಕಿಂಗ್ಗೆ ನೆಕ್ಸ್ಟ್ 2 ವರ್ಷ ಅವಕಾಶ ಕೊಡ್ತೀವಿ. 25 ಆಗಿರೋದಕ್ಕೆ ಇನ್ನೊಂದು 2 ವರ್ಷ ಕೊಡ್ತೀವಿ. ಮೊದಲಿಗೆ ಇದಕ್ಕೆ ಡಿಫರೆನ್ಸ್ ಏನು ಅಂತ ಕ್ಲಿಯರ್ ಆಗಿ ತಿಳ್ಕೊಬೇಕು. ಫಸ್ಟ್ರಲ್ಲಿ ಏನಾಗಿತ್ತು, ನಿನಗೆ ಶಾರ್ಟ್ ವರ್ಕಿಂಗ್ ಯಾವಾಗಾರ ಆಗಲಿ 2 yearsಲ್ಲೇ ಕವರ್ ಮಾಡ್ಕೋಬೇಕು. 3rd year ಸರ್ಪ್ಲಸ್ ಆದರೂ ಕವರ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಇಲ್ಲಿಲ್ಲ. ಈ ರಿಕೂಪ್ಮೆಂಟ್ ಆಫ್ ಈಚ್ ಇಯರ್ ಶಾರ್ಟ್ ವರ್ಕಿಂಗ್ ವಿದಿನ್ ನೆಕ್ಸ್ಟ್ ಸರ್ಟೆನ್ ಇಯರ್ ಕೇಸಲ್ಲಿ ಫಸ್ಟ್ ಇಯರ್ನಾಗ ಆಗಿದ್ದು ನೆಕ್ಸ್ಟ್ 2 years, ನೆಕ್ಸ್ಟ್ ಇಯರ್ ಆಗಿದ್ದು ಮತ್ತೆ 2 years, ಒಂದು ಸ್ವಲ್ಪ ಇಲ್ಲಿ ಜಾಸ್ತಿ ಪೀರಿಯಡ್ ಸಿಗ್ತದೆ, ಇಲ್ಲಿ ಜಾಸ್ತಿ ಪೀರಿಯಡ್ ಸಿಗ್ತದೆ. So this is about recoupment of short workings. These are all important when you are preparing analysis table and when you are making journal entries and when you are preparing ledger accounts. You should have all these concepts like surplus, minimum rent, recoupment of short workings. Okay. Now there are 3 ಹೊಸ ಒಂದು ಟರ್ಮ್ಸ್ಗಳು, ಒಂದು ಡಿಫ್ರೆಂಟ್ ಆಗಿರೋ ಟರ್ಮ್ಸ್ಗಳು ಕೂಡ ಕೆಲವೊಬ್ರು ಯೂಸ್ ಮಾಡ್ತಾರೆ. ದಿಸ್ ಇಸ್ ರಿಲೇಟೆಡ್ ವಿತ್ ಡ್ಯಾಮೇಜಸ್ ಆರ್ ಕಂಪೆನ್ಸೇಷನ್ ಪೇಯಬಲ್ ಬೈ ಆಥರ್ ಟು ದಿ ಪಬ್ಲಿಷರ್. ಕೆಲವೊಂದು ಸಲ ಏನಾಗುತ್ತೆ, ಬುಕ್ಗಳು ಪದೇ ಪದೇ ರಿವಿಷನ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಕಾಮರ್ಸ್ ಸ್ಟೂಡೆಂಟ್ಸ್ ಗೊತ್ತು, ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು ಚೇಂಜ್ ಆಗ್ತಾ ಇರುತ್ತೆ. ಅದ್ರ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಬುಕ್ಕನ್ನು ಚೇಂಜ್ ಮಾಡಬೇಕು. ಆವಾಗ ಪಬ್ಲಿಷರ್ ಹೇಳ್ತಾರೆ, ಸರ್ ವಿದಿನ್ 3 monthsಲ್ಲಿ ನೀವು ನಮಗೆ ರಿವೈಸ್ ಮಾಡಿಕೊಡ್ರಿ ಅಂತ. ಅನ್ಫಾರ್ಚುನೇಟ್ಲಿ ಆ ಥರ ಯಾವುದೋ ಬ್ಯುಸಿ ಇರ್ತಾರೆ, ಯಾವುದೋ ಕಾರಣಕ್ಕಾಗಿ ಅವರು ವಿದಿನ್ 5 months ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳೋಣ. 2 months ಡಿಲೇ ಆಯಿತು. ಕೆಲವೊಂದು ಸಲ ರೆಂಟ್ ಅಗ್ರಿಮೆಂಟಲ್ಲಿ, ರಾಯಲ್ಟಿ ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಿರುತ್ತೆ, ನಾವು ಅಂದ್ಕೊಂಡಿರುವಂಥ ಡೇಟ್ಗಿಂತ ಏನಾರ ಡಿಲೇ ಮಾಡಿದರೆ ಪರ್ ಮಂತ್ ಲೆಕ್ಕದಲ್ಲಿ, ಈ ಡೇಸ್ ಲೆಕ್ಕದಲ್ಲಿ ಇಷ್ಟು ಫೈನ್ ಕೊಡಬೇಕು ಅಂತ. ದಿಸ್ ಈಸ್ ರಿಲೇಟೆಡ್ ವಿತ್ ಡ್ಯಾಮೇಜಸ್ ಆರ್ ಕಂಪೆನ್ಸೇಷನ್ ಪೇಯಬಲ್ ಬೈ ಆಥರ್. ಇಲ್ಲಿ ಯಾರು ಕೊಡ್ತಾ ಇದ್ದಾರೆ? ಆಥರ್ ಕೊಡ್ತಾ ಇದ್ದಾರೆ. ಯಾರಿಗೆ? ಪಬ್ಲಿಷರ್ಗೆ. ಯಾಕೆ ಕೊಡ್ತಾ ಇದ್ದಾರೆ ಹೇಳ್ರಿ? ಡಿಲೇ ಆದಾಗ ಪಬ್ಲಿಷರ್ನ ಬುಕ್ಗಳು ಸೋಲ್ಡ್ ಆಗೋಂಥ ಚಾನ್ಸು ಕಡಿಮೆ ಇರ್ತದೆ. ಸೊ ಇಟ್ಸ್ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಡ್ಯಾಮೇಜಸ್ ಆರ್ ಕಂಪೆನ್ಸೇಷನ್ ಕೊಡ್ತಾರೆ. ಅನದರ್ ಒನ್ ಇಸ್ ಡಿಲೇ ಇನ್ ಪೇಮೆಂಟ್ ಆಫ್ ಮಿನಿಮಮ್ ರೆಂಟ್ ಆರ್ ರಾಯಲ್ಟಿ ಇನ್ ಎನಿ ಇಯರ್. ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಲೆಸ್ಸರ್ಗೆ, ಯೂಸರ್ ಆಫ್ ರೈಟು ಓನರ್ ಆಫ್ ರೈಟ್ಗೆ ಯಾವುದೋ ಕಾರಣಕ್ಕೆ ಡಿಲೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಜನವರಿ 2025 ಕೊಡಬೇಕಿತ್ತು, ಅವರೊಂದು 2 months ಡಿಲೇ ಮಾಡಿಕೊಡ್ತಾರೆ ಅಂತ ಇಟ್ಕೊಳ್ಳೋಣ.
ಡೇಟ್ ಆಫ್ ಪೇಮೆಂಟ್ಗೂ ಡೇಟ್ ಆಫ್ ಆ್ಯಕ್ಚುಯಲ್ ಪೇಮೆಂಟ್ಗೂ ಡಿಲೇ ಇರುತ್ತೆ. ಅಂಥ ಟೈಮಲ್ಲಿ ಇಂಟ್ರೆಸ್ಟ್ ಕ್ಲಾಸನ್ನು ಕೂಡ ಮೆನ್ಷನ್ ಮಾಡ್ಬೋದು. ಇಂಥದಿಷ್ಟು ಲೇಟ್ ಆದರೆ ಇಷ್ಟು ಪರ್ಸೆಂಟ್ ಲೆಕ್ಕದಲ್ಲಿ ಆ ಅಮೌಂಟ್ ಮೇಲೆ ಇನ್ನೂ ನಮಗೆ ಇಂಟ್ರೆಸ್ಟ್ ಕೊಡಬೇಕು ಅಂತ. ದಿಸ್ ಇಸ್ ವಾಟ್ ಡಿಲೇ ಇನ್ ಪೇಮೆಂಟ್ ಆಫ್ ಮಿನಿಮಮ್ ರೆಂಟ್ ಆರ್ ರಾಯಲ್ಟಿ ಇನ್ ಎನಿ ಇಯರ್. ಇಲ್ಲಿ ಲೆಸ್ಸಿ ಲೆಸ್ಸರ್ಗೆ, ಯೂಸರ್ ಆಫ್ ರೈಟು ಓನರ್ ಆಫ್ ರೈಟ್ಗೆ ಕೊಡ್ತಾನೆ. ಯಾಕಂದರೆ ಇಲ್ಲಿ ಯೂಸರ್ ಆಫ್ ರೈಟು ಡಿಲೇ ಮಾಡಿರೋದ್ರಿಂದ ಇಂಟ್ರೆಸ್ಟ್ ಇಸ್ ಲೈಕ್ ಅ ಪನಿಷ್ಮೆಂಟ್ ಟು ಹಿಮ್. Another clause, sometimes it's a special clause, non applicability of minimum rent clause. ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ರಾಯಲ್ಟಿ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪ್ರವಾಹ ಬಂತು, ಕೊರೋನಾ ಅಂತ ಸ್ಥಿತಿ ಬಂತು, ಅಥವಾ ಭೂಕಂಪ ಆಯಿತು, ಶತ್ರುಗಳ ದಾಳಿ ಆಯಿತು ದೇಶದ ಮೇಲೆ, ರಷ್ಯಾ ಯುಕ್ರೇನ್ ಆಗ್ತಾ ಇದೆಯಲ್ಲ, ಅಂಥ ಸ್ಥಿತಿ ಬಂದರೆ ಆ ವರ್ಷದಲ್ಲಿ ಮಿನಿಮಮ್ ರೆಂಟ್ ಕ್ಲಾಸನ್ನು ನಾವು ಹೋಲ್ಡ್ ಮಾಡ್ತೀವಿ. ಕೆಲವೊಂದು ಸಲ ರಾಯಲ್ಟಿ ಅಗ್ರಿಮೆಂಟ್ ಇದು ಕೂಡ ಮೆನ್ಷನ್ ಮಾಡಿರುವಂತಹ ಚಾನ್ಸಸ್ ಇರುತ್ತೆ. ದಟ್ ಈಸ್ ವಾಟ್ ನಾನ್ ಅಪ್ಲಿಕಬಿಲಿಟಿ ಆಫ್ ಮಿನಿಮಮ್ ರೆಂಟ್ ಕ್ಲಾಸ್. ಆ್ಯಂಡ್ ಅನದರ್ ಸ್ಮಾಲ್ ಕಾನ್ಸೆಪ್ಟ್ ಇಸ್ ದರ್ ಸಬ್ಲೀಸ್. ಸೊ ಇವರು ಓನರ್ ಆಫ್ ರೈಟು, ಇವರಿಗೆ ಯೂಸರ್ ಆಫ್ ರೈಟ್ ಕೊಟ್ಟಿದ್ದಾರೆ. ಇವರು ಕೆಲವೊಂದು ಸಲ ಇನ್ನೊಬ್ರಿಗೆ ಏನು ಮಾಡ್ತಾರೆ, ನನಗೆ ಇಷ್ಟು ವರ್ಕ್ ಮಾಡೋಕ್ಕಾಗೋದಿಲ್ಲ ಅಂತ ಇನ್ನೊಬ್ಬರಿಗೆ ಅವರು ತನ್ನ ರೈಟ್ಸ್, ಈಗ ತಾವು ತಗೊಂಡಿರೋ ರೈಟನ್ನು ಇನ್ನೊಬ್ರಿಗೆ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ದಿಸ್ ಸಿಚುವೇಶನ್ ಇಸ್ ಕಾಲ್ಡ್ ಎ ಸಬ್ಲೀಸ್. ವಾಟ್ ಈಸ್ ಸಬ್ಲೀಸ್? If the user of right transfer the whole or part acquired by him to another person on some consideration. ಇವ್ರಿಗೆ ಕೊಟ್ಟರು, ಇವ್ರು ಇನ್ನೊಬ್ರಿಗೆ ಕೊಟ್ಟರು ಏನೋ ಅಮೌಂಟ್ಗೆ, ಆ ರೀತಿ ಲೀಸ್ ಮಾಡೋದನ್ನು ವಿ ಕಾಲ್ ಇಟ್ ಆಸ್ ಸಬ್ಲೀಸ್ ಅಂತ ಕರಿತೀವಿ. ವಾಟ್ ಡು ವಿ ಕಾಲ್? ಸಬ್ಲೀಸ್. ಡಿಯರ್ ಸ್ಟೂಡೆಂಟ್ಸ್, till now we have tried to understand what is royalty agreement, what is minimum rent, what is short workings, what is surplus, how do we calculate short workings, how do we calculate surplus, what is recoupment of short workings, and we have seen some special provision, and how do we calculate minimum rent in case of strike or lockout, in case of reduction, proportionality, in case of concession. ಸೊ ಈ ಎಲ್ಲ ಸಿಚುವೇಶನ್ಸ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದೀವಿ. ನೆಕ್ಸ್ಟ್ ಸೆಷನಲ್ಲಿ ನಾವು ಅನಾಲಿಸಿಸ್ ಟೇಬಲ್ ಅಥವಾ ರಾಯಲ್ಟಿ ಟೇಬಲ್ ಅಂತ ಕರಿತೀವಿ, ಆ ಟೇಬಲನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅದರ ಫಾರ್ಮ್ಯಾಟನ್ನು ನೋಡೋಣ. ಜೊತೆಗೆ ವಿ ವಿಲ್ ಸಿ ದಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಯೂಸರ್ ಆಫ್ ರೈಟ್ ಆ್ಯಂಡ್ ಇನ್ ದ ಬುಕ್ಸ್ ಆಫ್ ಓನರ್ ಆಫ್ ರೈಟ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ವಿಶ್ ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.